ಎಲ್ಲರಿಗೂ ನಮಸ್ಕಾರ. ಪೀಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ. ಅದು ಜೀರಿಗೆಗೆ ಸಂಬಂಧಪಟ್ಟಂತಹ ಸುದ್ದಿ. ಮಾರ್ಕೆಟ್ಗೆ ಫೇಕ್ ಜೀರಿಗೆ ಬಂದಿದೆ, ಹುಷಾರು ಅಂತ ಹೇಳಿದ್ದೆ. ಈಗ ಮತ್ತೊಂದು ಶಾಕಿಂಗ್ ಸುದ್ದಿ ಬರ್ತಾ ಇದೆ. ಅದು ತೊಗರಿ ಬೇಳೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು. ವೀಕ್ಷಕರೇ, ಒಂದು ನೆನಪಿರ್ಲಿ, ಇದನ್ನ ನಾನು ಹೇಳ್ತಾ ಇರೋದಲ್ಲ, ಇದನ್ನ ಆಹಾರ ಸುರಕ್ಷತಾ ಇಲಾಖೆ ಕೊಡ್ತಾ ಇರುವಂತಹ ಎಚ್ಚರಿಕೆ, ಹುಷಾರು. ಹಾಗಾದ್ರೆ ಏನಿದು ತೊಗರಿಬೇಳೆ ಕತೆ? ತೊಗರಿಬೇಳೆ ತಿಂದ್ರೆ ನಿಜಕ್ಕೂ ಕ್ಯಾನ್ಸರ್ ಬರುತ್ತಾ? ಆಹಾರ ಸುರಕ್ಷತಾ ಇಲಾಖೆಯವರು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ನಾನು ನಿಮ್ಗೆ ಡಿಟೇಲ್ಡ್ ಆಗಿ ತಿಳಿಸ್ಕೊಡ್ತೇನೆ. ಅಂದಹಾಗೆ ವೀಕ್ಷಕರೇ, ಎಲ್ಲಾ ಮನೆಯ ಅಡುಗೆ ಮನೆಯಲ್ಲೂ ಕೂಡ ಈ ತೊಗರಿಬೇಳೆ ಇದ್ದೇ ಇರುತ್ತೆ. ಈಗ ಈ ತೊಗರಿಬೇಳೆ ಅಡುಗೆಗೆ ಬಳಸ್ತಾ ಇದ್ದವರಿಗೆ ಆಹಾರ ಸುರಕ್ಷತಾ ಇಲಾಖೆಯವರು ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದ್ದಾರೆ. ಇದು ತುಂಬಾನೇ ಸೀರಿಯಸ್ ಮ್ಯಾಟರ್. ಅದು ಏನಪ್ಪಾ ಅಂದ್ರೆ, ತೊಗರಿ ಬೇಳೆಗೆ ರಾಸಾಯನಿಕ ಬಣ್ಣವನ್ನ ಹಾಕ್ತಿದ್ದಾರೆ ಅನ್ನೋದು, ಫೇಕ್ ತೊಗರಿ ಬೇಳೆ ತಯಾರಿ ಆಗ್ತಾ ಇದೆ ಅನ್ನೋದು. ಇಂತಹ ಬೇಳೆಯನ್ನ ತಿಂದ್ರೆ ಆರೋಗ್ಯ ಕೆಡುತ್ತೆ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ಮಹಾಮಾರಿ ರೋಗಗಳು ಅಟ್ಕಾಯಿಸಿಕೊಳ್ಳುತ್ತೆ ಅಂತ ಹೇಳಿ ಆಹಾರ ಸುರಕ್ಷತಾ ಇಲಾಖೆಯವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ತಿಂದ್ರೆ ಪಾರ್ಶ್ವವಾಯು ಅಂದ್ರೆ ಲಕ್ವಾ ಹೊಡೆಯುವ ಚಾನ್ಸಸ್ ಜಾಸ್ತಿ ಆಗಿರುತ್ತಂತೆ. ಗಂಭೀರ ನರರೋಗದ ಅಪಾಯ ಕೂಡ ಇದೆಯಂತೆ. ಇಷ್ಟೇ ಅಲ್ಲ ವೀಕ್ಷಕರೇ, ಮಹಾಮಾರಿ ರೋಗ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಕ್ಯಾನ್ಸರ್ನ ಅಪಾಯ ಹೆಚ್ಚಾಗಿದೆ. ಇದರ ಜೊತೆಗೆ ಅಂಗವೈಕಲ್ಯ ಉಂಟಾಗುವ ಸಾಧ್ಯತೆ ಕೂಡ ಇದೆಯಂತೆ. ಇದನ್ನ ಹೇಳ್ತಾ ಇರೋದು ತಜ್ಞರೇ. ವೀಕ್ಷಕರೇ, ಇನ್ನೊಂದು ವಿಚಾರ ಅಂದ್ರೆ, ಈ ರಾಸಾಯನಿಕ ಯುಕ್ತ ತೊಗರಿ ಬೇಳೆ ಕೂಡ ಸೇಮ್ ಟು ಸೇಮ್ ಒರಿಜಿನಲ್ ತೊಗರಿ ಬೇಳೆ ಹೆಂಗಿರುತ್ತೋ ಹಂಗೆ ಇರುತ್ತೆ. ಕಂಡು ಹಿಡಿಯೋದು ತುಂಬಾನೇ ಕಷ್ಟ. ಈ ಫೇಕ್ ತೊಗರಿ ಬೇಳೆ ಇರುತ್ತಲ್ಲ, ಇದು ವಿಷಕಾರಿ ಅಂಶಗಳಿಂದ ಕೂಡಿರುತ್ತೆ ಅನ್ನೋದು ಗೊತ್ತಾಗಿದೆ. ಇದನ್ನ ಮಹಾರಾಷ್ಟ್ರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ. ನಂತರ ಅದಕ್ಕೆ ರಾಸಾಯನಿಕ ವಸ್ತುಗಳನ್ನ ಮಿಕ್ಸ್ ಮಾಡಲಾಗುತ್ತೆ. ಇದನ್ನ ಮನುಷ್ಯ ನಿರಂತರವಾಗಿ ತಿಂದ್ರೆ ಅಪಾಯ ಗ್ಯಾರಂಟಿ ಅಂತಿದ್ದಾರೆ ತಜ್ಞರು. ಜೊತೆಗೆ ನಾನು ಮೇಲ್ ಹೇಳಿದಂತಹ ಕಾಯಿಲೆಗಳು ಕೂಡ ಬರೋದು ಗ್ಯಾರಂಟಿ. ವೀಕ್ಷಕರೇ, ಇದು ನಿಜಕ್ಕೂ ಕೂಡ ಎಲ್ಲರಿಗೂ ಎಚ್ಚರಿಕೆಯ ಗಂಟೆ. ಈ ಕಲಬೆರಕೆ ಮತ್ತೆ ಫೇಕ್ ಆಹಾರ ಪದಾರ್ಥಗಳು ಹೆಚ್ಚಾಗಿ ಮಾರಾಟ ಆಗ್ತಾ ಇದೆ. ಹೀಗಾಗಿ ಯಾವುದನ್ನ ತಿನ್ನೋದು ಯಾವುದನ್ನ ಬಿಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನೀವು ಕಡಿಮೆ ರೇಟ್ಗೆ ಯಾವ್ದಾದ್ರು ಒಂದು ಆಹಾರ ಪದಾರ್ಥ ಸಿಗ್ತಾ ಇದೆ ಅಂತ ಅಂದ್ರೆ ಅದನ್ನ ಬ್ಲೈಂಡ್ ಆಗಿ ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಖರೀದಿ ಮಾಡಬೇಡಿ. ನೋಡಿ, ಸರಿಯಾಗಿ ಚೆಕ್ ಮಾಡಿ ಆಮೇಲೆ ಖರೀದಿ ಮಾಡಿ. ಮೊನ್ನೆ ತಾನೇ ವೀಕ್ಷಕರೇ, ನಾನು ಫೇಕ್ ಜೀರಿಗೆ ಯಾವ ರೀತಿಯಾಗಿ ತಯಾರಾಗುತ್ತೆ, ಅದನ್ನ ತಿಂದ್ರೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ, ಫೇಕ್ ಜೀರಿಗೆ ಅಡ್ಡ ಮೇಲೆ ಯಾವ ರೀತಿಯಾಗಿ ಪೊಲೀಸರು ದಾಳಿ ಮಾಡಿದ್ರು, 400ಕ್ಕೂ ಹೆಚ್ಚು ಜೀರಿಗೆ ಚೀಲಗಳನ್ನ ವಶಪಡಿಸಿಕೊಂಡಿದ್ರು. ಅದನ್ನ ಟೆಸ್ಟ್ಗೆ ಒಳಪಡಿಸಿದಾಗ ಅದು ಫೇಕ್ ಜೀರಿಗೆ ಅನ್ನೋದು ಗೊತ್ತಾಯ್ತು. ಅದನ್ನ ಯಾವ ರೀತಿಯಾಗಿ ತಯಾರಿ ಮಾಡ್ತಾ ಇದ್ರು ಅಂತ ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಈಗ ತೊಗರಿ ಬೇಳೆಯನ್ನು ಕೂಡ ತಯಾರಿ ಮಾಡ್ತಾರೆ. ರಾಸಾಯನಿಕ ಯುಕ್ತ ತೊಗರಿ ಬೇಳೆ ಮಾರ್ಕೆಟಿಗೆ ಬಂದಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಸ್ವಲ್ಪ ಹುಷಾರು, ಸ್ವಲ್ಪ ಅಲ್ಲ ತುಂಬಾನೇ ಹುಷಾರಾಗಿರಿ. ಇಷ್ಟೇ ಅಲ್ಲ, ಈಗ ಮಾರುಕಟ್ಟೆಯಲ್ಲಿ ಸಿಗೋ ಜೇನುತುಪ್ಪ ಕೂಡ ಅಸಲಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಂಪ್ಲೇಂಟ್ ಬಂದಿತ್ತು. ಇದಕ್ಕೂ ಕೂಡ ರಾಸಾಯನಿಕ ಬಣ್ಣಗಳನ್ನ ಬಳಸಲಾಗುತ್ತೆ ಅಂತ ಹೇಳಲಾಗಿತ್ತು. ಈಗ ಆಹಾರ ಸುರಕ್ಷತಾ ಇಲಾಖೆಯವರು ರಾಜ್ಯದಾದ್ಯಂತ ಮಾರಾಟ ಆಗ್ತಾ ಇರುವಂತಹ ಜೇನುತುಪ್ಪದ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಒಳಪಡಿಸಿದ್ರು. ಇಷ್ಟೇ ಅಲ್ಲ ವೀಕ್ಷಕರೇ, ನೀವು ಈ ಪೇಪರ್ ಲೋಟಗಳಲ್ಲಿ ಜಾಸ್ತಿ ಕಾಫಿ ಟೀ ಕುಡಿತೀರಲ್ಲ, ಅದರಿಂದಲೂ ಕೂಡ ಹುಷಾರು. ಈ ಪೇಪರ್ ಲೋಟಗಳು ಕೂಡ ಸೇಫ್ ಅಲ್ಲ. ಈ ಪೇಪರ್ ಲೋಟಗಳನ್ನೂ ಕೂಡ ಈಗ ಪರೀಕ್ಷೆಗೆ ಒಳಪಡಿಸಲಾಗಿದೆ. ನೀವು ಆಫೀಸ್ಗಳಲ್ಲಿ ಹೆಚ್ಚು ಟೀ ಕಾಫಿ ಕುಡಿತೀರಾ ಅಂತಂದ್ರೆ ಕೆಲವೊಂದು ಕಂಪನಿಗಳಲ್ಲಿ ಈ ಪೇಪರ್ ಲೋಟಗಳನ್ನೇ ಹೆಚ್ಚು ಬಳಸಲಾಗುತ್ತೆ. ಹೀಗಾಗಿ ಹುಷಾರಾಗಿರಿ. ಆದಷ್ಟು ನೀವು ಮನೆಯಿಂದ ಈ ಲೋಟಗಳನ್ನ ಕಪ್ಗಳನ್ನ ತೆಗೆದುಕೊಂಡು ಹೋಗಿ ಆಫೀಸಲ್ಲಿ ಇಟ್ಟರೆ ಒಳ್ಳೇದು. ಅದರಲ್ಲೇ ಆದಷ್ಟು ಕುಡಿರಿ. ಯಾಕೆ ಅಂತ ಅಂದ್ರೆ ಇದ್ರ ಬಳಕೆಯಿಂದಲೂ ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನೋ ಶಾಕಿಂಗ್ ಸುದ್ದಿ ಬಂದಿದೆ. ಪೇಪರ್ ಲೋಟ ತಯಾರಿ ಮಾಡುವಾಗ ಅದಕ್ಕೆ ಪ್ಲಾಸ್ಟಿಕ್ ಅನ್ನ ಬಳಸಲಾಗ್ತಾ ಇದೆ ಅನ್ನೋದು ಟೆಸ್ಟ್ ನಲ್ಲಿ ಗೊತ್ತಾಗಿದೆ. ಇಂಥ ಲೋಟಕ್ಕೆ ಬಿಸಿ ಕಾಫಿ, ಬಿಸಿ ಟೀ, ಏನೇ ಬಿಸಿ ಇರೋದನ್ನ ಹಾಕಿದ್ರೂ ಕೂಡ ಅದರಲ್ಲಿರುವ ಪ್ಲಾಸ್ಟಿಕ್ ಕರಗುತ್ತೆ. ಈ ಪ್ಲಾಸ್ಟಿಕ್ ಅಂಶ ಮನುಷ್ಯನ ದೇಹ ಸೇರಿದ್ರೆ ಕ್ಯಾನ್ಸರ್ ಅಪಾಯ ಹೆಚ್ಚಾಗಿರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ಬಳಕೆ ಇಲ್ಲದ ಕಪ್ಗಳನ್ನ, ಲೋಟಗಳನ್ನ ಹೆಚ್ಚಾಗಿ ಬಳಸಿ ಅಂತ ಆರೋಗ್ಯ ಸುರಕ್ಷತಾ ಇಲಾಖೆಯವರು ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಪ್ರತಿ ಮನೆಯಲ್ಲೂ ಕೂಡ ತೊಗರಿ ಬೇಳೆ ಇದ್ದೇ ಇರುತ್ತೆ. ಕೆಲವರು ಅಡಿಗೆಗೆ ಹೆಚ್ಚಾಗಿ ಬಳಸ್ತಾರೆ. ಆದರೆ ನೀವು ತಿನ್ನೋ ತೊಗರಿ ಬೇಳೆ ವಿಷಕಾರಿ ಆಗ್ಬಿಟ್ಟಿದೆ ಅಂತ ಹೇಳಿ ನಾನು ಈಗಾಗಲೇ ಹೇಳ್ಬಿಟ್ಟೆ. ಒಂದ್ ವೇಳೆ ನೀವು ಮಿಸ್ ಆಗಿ ಇದನ್ನ ತಿನ್ಬಿಟ್ರೆ
ಪ್ರಾಣಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಹಾಗಾಗಿ ನೋಡಿ ಟೇಸ್ಟ್ ಮಾಡಿಸಿ ತಿನ್ನಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಣ್ಣೆ, ತುಪ್ಪ, ಮಸಾಲೆಗಳು, ಅಕ್ಕಿ, ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ಕೂಡ ಕಲಬೆರಕೆ ಸಾಮಾನ್ಯವಾಗ್ಬಿಟ್ಟಿದೆ. ನಮಗೆ ಗೊತ್ತಾಗದೆ ಅವುಗಳನ್ನ ನಾವು ತಿಂತಾ ಇದ್ದೀವಿ. ಈಗ ಜೀರಿಗೆ ಜೊತೆಗೆ ತೊಗರಿ ಬೇಳೆಯಲ್ಲೂ ಕೂಡ ಕಲಬೆರಕೆ ಇದೆ ಅನ್ನೋದು ಗೊತ್ತಾಗಿದೆ. ಇದು ನಿಜಕ್ಕೂ ಅಪಾಯ. ಇದು ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರುತ್ತೆ ಅಂತಿದ್ದಾರೆ ತಜ್ಞರು. ಹೀಗಾಗಿ ತುಂಬಾನೇ ಸಿಕ್ಕಾಪಟ್ಟೆ ಹುಷಾರಾಗಿರಿ ವೀಕ್ಷಕರೇ. ಭಯ ಪಡಿಸೋ ಉದ್ದೇಶ ನಮ್ದಲ್ಲ, ಇರೋ ವಿಚಾರವನ್ನ ತಿಳಿಸೋದಷ್ಟೇ ನಮ್ಮ ಉದ್ದೇಶ. ಎಚ್ಚರವಾಗಿರಿ ಅಂತ ತಿಳಿಸೋದಷ್ಟೇ ನಮ್ಮ ಉದ್ದೇಶ, ನೆನಪಿರಲಿ ವೀಕ್ಷಕರೇ. ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುವಂತಹ ವಿಡಿಯೋ, ಹೀಗಾಗಿ ಆದಷ್ಟು ಶೇರ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.